everyone fine. ಎತ್ತಿನಹೊಳೆ ಯೋಜನೆ ಲೋಕಾರ್ಪಣೆಗೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ವೀರಪ್ಪ ಮೊಯ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಏನು ಹೇಳ್ತಾ ಇದ್ದಾರೆ ಕೇಳಿ. ಯೋಜನೆ ಕನಸು ಕುಡಿಯೊಡೆದದ್ದು ಚಿಕ್ಕಬಳ್ಳಾಪುರದಲ್ಲಿ, ಕುಡಿಯೊಡೆದದ್ದು ಮೊಳಕೆ ಹಿಡಿದು ಹೆಮ್ಮರಾಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಈ ಮ್ಯಾಪ್ ಅನ್ನು ತೋರಿಸಿದಾಗ ಕೂಡ ಚಿಕ್ಕಬಳ್ಳಾಪುರ, ಕೋಲಾರ ಈಗ ಬಂದು ಕೊನೆಗೆ ಹಾಸನ ಜಿಲ್ಲೆಗೆ ಬಂದಿದೆ. ನಾನು ವಿನಂತಿ ಮಾಡಿಕೊಳ್ಳುವುದಂದರೆ, ಯೋಜನೆಯ ಒಂದು ಸಮೀಕ್ಷೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ಒಂದು ಸಮಕ್ಷಮದಲ್ಲಿ ಮಾಡಬೇಕು. 27 ಅಂತ ಹೇಳಿದರೆ ಅದು ಮರೀಚಿಕೆ ಆಗಬಾರ್ದು. 1-2 ವರ್ಷದಲ್ಲೇ ಬಹುಭಾಗದ ಯೋಜನೆಯ ಕನಸು ನನಸಾಗತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ನಮ್ಮ ಮಂತ್ರಿಮಂಡಲಕ್ಕೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ, ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಂಡಿದ್ದೇನೆ. ಹೌದು, ಇದೊಂದು ಅಸಾಧ್ಯವಾದಂಥ ಒಂದು ಕಾರ್ಯಕ್ರಮ. ಎಲ್ಲ ಟೀಕಾಕಾರರು ಅದರ ಬಗ್ಗೆ ಅದನ್ನು ಹೇಳಿದ್ದಾರೆ. ಅದಕ್ಕೆ ನನ್ನ ಉತ್ತರ ಅಂತ ಹೇಳಿದರೆ, ನಾನು ಯಾವಾಗಲೂ ಕೂಡ ಬೆಳಿಗ್ಗೆ ಒಂದು ಪ್ರಾರ್ಥನೆ, ಅದರ ಪ್ರಾರ್ಥನೆಯ ಒಂದು ಭಾಗ ಮಾತ್ರ ಹೇಳ್ತೇನೆ. ನಾನು ಅಸಾಧ್ಯ ಸಾಧಕ ಸ್ವಾಮೀನ್, ಅಸಾಧ್ಯ ತವಕಿಂ ಮದ, ರಾಮದೂತ ದಯಾಸಿಂಧು, ಸರ್ವ ಕಾರ್ಯಂ ಸಾಧಯೇತ್ ಪ್ರಭು ಸ್ವಾಮೀನ್, ಹನುಮಂತನಿಗೆ ಮಾಡತಕ್ಕಂಥ ಒಂದು ಪ್ರಾರ್ಥನೆ. ಆದರೆ ಅಸಾಧ್ಯವಾದದ್ದು ಇವತ್ತು ಸಾಧ್ಯ ಆಗಿದೆ. ಬಹುಶಃ ಇಡೀ ದೇಶದ ನೀರಾವರಿ ಅಥವಾ ಕುಡಿಯುವ ನೀರಿನ ಯೋಜನೆಯಲ್ಲಿ ಪಶ್ಚಿಮಕ್ಕೆ ಹರಿಯತಕ್ಕಂಥ ನೀರನ್ನು ಪೂರ್ವಕ್ಕೆ ಹರಿಸಿದಂಥ ಪ್ರಪ್ರಥಮ ಸಾಧನೆ ಇವತ್ತು ಕರ್ನಾಟಕದಲ್ಲಿ ಆಗಿದೆ. ಇದು ಎತ್ತಿನ ಹೊರೆ ಅಲ್ಲ, ಇದು ಎತ್ತಿನ ಹೊಳೆ. ಅದು ಹರಿತದೆ. ಆ ಭಾಗವನ್ನು ನಾನು ಹೇಳ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇದ್ರು, ದೇರ್ ಇಸ್ ಆಲ್ವೇಸ್ ಇನಫ್ ಅಂಡ್ ಸಫಿಷಿಯಂಟ್ ಫಾರ್ ದಿ ನೀಡ್ ಆಫ್ ದಿ ಮ್ಯಾನ್ಕೈಂಡ್, ಬಟ್ ದೇರ್ ಇಸ್ ನೋ. ಆದರೆ ಮನುಷ್ಯನ ಅಥವಾ ಮಾನವಕುಲದ ಏನು ದುರಾಸೆ ಇದೆ, ಅದಕ್ಕೆ ಎಷ್ಟು ಬಂದರೂ ಸಾಕಾಗೋದಿಲ್ಲ. ಆದ್ದರಿಂದ ಈ ನೀರು ಎಲ್ಲರ ಭಾಗಕ್ಕೂ ಬರ್ತದೆ. ನನ್ನ ವಿನಂತಿ ಏನಂತ ಹೇಳಿದರೆ, ಇದರ ಸಾಧ್ಯತೆಯಾಗಿ ಇದು ಮರೀಚಿಕೆ ಆಗಬಾರ್ದು. ಯಾವ ಭಾಗಕ್ಕೆ ನೀರು ಹೋಗಬೇಕು ಅಂತೇಳಿ ನಾವು ಆಶೆ ಮಾಡಿದ್ದೇವೆ, ಅವರಿಗೆ ಮರೀಚೆ ಆಗಬಾರ್ದು. ತಕ್ಷಣ ಮಾಡುವವರೆಗೆ ಒಂದು ರಿವ್ಯೂ ಮೀಟನ್ನು ಮಾಡಬೇಕು ಅಂತೇಳಿ ಪುನಃ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ರೈತರು ಸಹಕಾರ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯವರು ಕೊಟ್ಟಿದ್ದೀರಿ, ಸಕಲೇಶ್ವರದವರು ಕೊಟ್ಟಿದ್ದೀರಿ, ಎಲ್ಲ ಬಯಲು ಸೀಮೆಯ ಜನ ಈಗ ಕೊಟ್ಟಿದ್ದೀರಿ. ಆದ್ದರಿಂದ ಎಲ್ಲರ ಸಹಕಾರದಿಂದ ಮಾತ್ರ ಇದು ಸಾಧ್ಯವಾಯಿತು ಅಂತೇಳಿ ನಾನು ವಿಶೇಷವಾಗಿ ಎಲ್ಲರನ್ನ ಅಭಿನಂದಿಸಿ, ಯಾಕಂತ ಹೇಳಿದ್ರೆ ಈಗ ಶಕ್ತಿ ಕೊಡಬೇಕು ಇವರಿಗೆ. ನಮ್ಮ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಅವರಿಂದ ಮಾತ್ರ ಸಾಧ್ಯ ಆಗ್ತದೆ. ನಿಮಗೆ ಇವತ್ತಿಗೂ ಕೂಡ ಒಂದು ಭಯಾನಕವಾದಂಥ ವಾತಾವರಣವನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಆಲ್ಮಟ್ಟಿ ಡ್ಯಾಮಿಗೆ ನಾನು ಮುಖ್ಯಮಂತ್ರಿವಾಗ ಅದನ್ನು 0ದಿಂದ 519 ಮೀಟರ್ ಏರಿಸಿ 5 ಮೀಟರ್ಗೆ ಯಾವ ಒಂದು ಗೇಟನ್ನು ಹಾಕಿದ್ದೇವೆ. ನಾನು ಕೆಳಗೆ ಇಳಿದ ಕೂಡಲೇ ಅಂದಿನ ಕೇಂದ್ರ ಸರ್ಕಾರದ ಪಿತೂರಿಯಿಂದ ಆ ಗೇಟನ್ನು ಕತ್ತರಿಸಿ ಅಲ್ಲಿ ಮೂಲೆಗೆ ಎಸೆದಿದ್ದಾರೆ. ಎಂ.ಬಿ. ಪಾಟೀಲ್ ನೋಡಿರ್ಬೋದು ಆ ಗೇಟ್ಗಳನ್ನು. ಅದನ್ನು ಪುನಃಸ್ಥಾಪನೆ ಮಾಡಬೇಕು ನೀವು. ಯಾಕಂದ್ರೆ ಅದು ಮಾಡಿದರೆ ಆ ನೋಟಿಫಿಕೇಶನ್ ಕೂಡ ಕೇಂದ್ರ ಸರ್ಕಾರ ಕೊಡಬೇಕು. ಕರ್ನಾಟಕದ ಜನರಿಗೆ ದ್ರೋಹ ಆಗ್ತಾ ಇದೆ. ಆ 525 ಮೀಟರ್ಗೆ ನೀರು ಏರಿದ್ರೆ ಇನ್ನೊಂದು 40ರಿಂದ 50 TMC ನೀರು ನಮ್ಮ ಕರ್ನಾಟಕದ ಜನರಿಗೆ ಸಾಧ್ಯ ಆಗ್ತಾ ಇದೆ. ರೈತರ ನ್ಯಾಯಯುತವಾದಂಥ 130 TMC ನೀರು ನಮ್ಮ ಕರ್ನಾಟಕದ ಭಾಗದ ರೈತರಿಂದ ಕಸಿದುಕೊಂಡಿದ್ದಾರೆ. ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಈಗಲೂ ಕೂಡ ಮಾಡಿಲ್ಲ. ಆದ್ರಿಂದ ನಮ್ಮ ಸಿದ್ದರಾಮಯ್ಯನ ವಿನಂತಿ ಏನಂತ ಹೇಳಿದರೆ, ನಿಮ್ಮ ಕಾಲದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ಕಾಲದಲ್ಲಿ ಆ ಗೇಟಿಯನ್ನು ಮುರಿದು ಕತ್ತರಿಸಿ, ನಾನು ಅದನ್ನು ನೋಡಿದ್ದೇನೆ, ನನ್ನ ಹೃದಯ ಕತ್ತರಿಸಿದಂಥ ಕೆಲಸ ಅಲ್ಲಿ ಮಾಡಿದ್ದಾರೆ. ಅದನ್ನು ಮತ್ತೆ ಆ ಗೇಟನ್ನು ಮಾಡಿ ನೀವು ಪುನಃ 130 TMC
ಕರ್ನಾಟಕಕ್ಕೆ ಸಲ್ಲಬೇಕಾದಂಥ ನೀರನ್ನು ಒದಗಿಸಬೇಕು ಅಂತೇಳಿ ಕೂಡ ಅದು ನಿಮ್ಮಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ನ ಮಾತ್ರ ಸಾಧ್ಯ, ಬೇರೆ ಯಾವ ಸರ್ಕಾರನೂ ಕೂಡ ಸಾಧ್ಯ ಇಲ್ಲ ಅಂತ ಮಾತನ್ನ ಹೇಳಿ ಇದು ಶುಭವಾಗಲಿ. ಈ ಭಾಗದ ಜನರಿಗೆ ಭಾಗ್ಯೋದಯವಾಗಿದೆ. ಇದು ನಿರಂತರವಾಗಿ ಜನ ಪರಸ್ಪರ ಅಸೂಯೆ ಪಡದೆ, ಪರಸ್ಪರ ಕಚ್ಚಾಟ ಮಾಡದೆ, ಈ ಎಲ್ಲಿ ಯಾವ ಕಡೆಗೆ ಈ ಕುಡಿಯುವ ನೀರು ಹೋಗಬೇಕು ಅಂತೇಳಿ ಸರ್ಕಾರ ಯೋಜನೆ ಮಾಡಿದೆ, ಅದನ್ನು 100ಕ್ಕೆ 100 ಪಾಲು ಅನುಷ್ಠಾನ ಮಾಡಲಿಕ್ಕೆ ಈ ಭಾಗದ ಎಲ್ಲ ರೈತರು ಕೂಡ ಸಹಕಾರ ಕೊಡಬೇಕು ಅಂತೇಳಿ ಪುನಃ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಅನಂತ ವಂದನೆಗಳು.